ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಡೆವಿಲ್ ಹಿಟ್ ಸಖತ್ತಾಗಿದೆ. ಸೂಪರ್. ರೇಸ್ ಕಾ ಬಾಪ್ ಅವರ ಅಪ್ಪ ಡಿ ಬಾಸ್, ನೆಕ್ಸ್ಟ್ ಸಿಎಂ ಡಿ ಬಾಸ್. ಮೂವಿ ಹೇಗಿದೆ? ಬೆಂಕಿ ಆಗಿದೆ. ಸೂಪರ್ ಅಣ್ಣ, ಅಲ್ಟಿಮೇಟ್ ಆಗಿದೆ. ನೋಡೋಣ ಚೆನ್ನಾಗಿದೆ. ಮೂವಿ ಸೂಪರ್ ಫಿಲಮ್. ಡಿ ಬಾಸ್ ಸೂಪರ್ ಆಗಿದೆ. 100 ದಿವಸ ಹೊಡುತ್ತೆ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಹಿಂದಿ ಬ್ರೋ ಚೆನ್ನಾಗೈತೆ, ನೋಡ್ಬೋದು. ಫುಲ್ ಪೊಲಿಟಿಕಲ್ ಡ್ರಾಮಾ, ಲವ್ ಎಪಿಸೋಡ್ ಚೆನ್ನಾಗೈತೆ. ಒಂದ್ ಸಾಂಗ್ ಸರ್ಪ್ರೈಸ್ಗೆ ಒಂದ್ ಸಾಂಗ್ ಬೇರೆ ಇಟ್ಟವ್ರು, ಅದು ನೋಡಕ್ ಚೆನ್ನಾಗೈತೆ. ಫಿಲಮ್ ಸೂಪರ್ ಆಗಿದೆ. ಸೆಕ್ಸಿ ಫಿಲಮ್. ಹೇಗಿದೆ ಮೂವಿ? ಡೆವಿಲ್ ಮೂವಿ ಪ್ರಯುಕ್ತವಾಗಿ ಅವರ ಅಭಿಮಾನಿಗಳೆಲ್ಲ ಇವತ್ತೊಂದು ಡೇ ಫುಲ್ಲಾಗಿ ಬಿರಿಯಾನಿ ಹಂಚ್ತಿದ್ದಾರೆ. ಕಂಟಿನ್ಯೂಸ್ ಆಗಿ ಬಿರಿಯಾನಿ ಬರ್ತಾನೆ ಇದೆ, ಜನನೂ ಬರ್ತಾ ಇದ್ದಾರೆ, ತಿಂತಿದ್ದಾರೆ. ಈ ಥರ ಫ್ಯಾನ್ ಬೇಸು ಯಾವುದೇ ನಟರಿಗೂ ಇಲ್ಲ. ಇದೆಲ್ಲ ನೋಡಿದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇನ್ನೊಂದೇನಪ್ಪ ಬೇಜಾರಂದರೆ, ಇದನ್ನೆಲ್ಲ ನೋಡೋಕ್ಕೆ ದರ್ಶನ್ ಅವರೇ ಆಚೆಗಡೆ ಇಲ್ಲ. ಆದಷ್ಟು ಬೇಗ ಅವರು ಕೂಡ ಆಚೆ ಬರಲಿ ಅಂತ ಹೇಳ್ಕೊಳ್ಳೋಣ. ಅವ್ರ ಹೊರಗಡೆ ಇರೋದ್ರಿಂದ ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಅಭಿಮಾನಿಗಳೆಲ್ಲ ಆತಂಕದಲ್ಲಿ ಇದ್ರು ಈ ಫಿಲಮ್ ರಿಲೀಸ್ ಆಗ್ಲಿ ಅಂತ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಈ ಬಿರಿಯಾನಿಯ ವ್ಯವಸ್ಥೆನ ಆರಂಭಿಸಿದ್ರಿ, ಎಷ್ಟು ಜನಗಳು ಈ ಒಂದು ಏನಿಲ್ಲ, ಮೇನ್ ಸೂರಜ್ ಯಾದವ್ ಬಂದು ಅವಾಗಿಂದ ಬಿಗ್ ಫ್ಯಾನ್ ಅವರು, ಒಂದು 15-20 ವರ್ಷದಿಂದ ಬಿಗ್ ಫ್ಯಾನ್ ಅವರು. ಸೊ ಅದಕ್ಕೋಸ್ಕರ ಎಲ್ಲಾ ಫಿಲಮ್ ಇದೇ ತರ ಅವರು ಅವ್ರ ಸ್ವಂತ ಖರ್ಚಲ್ಲಿ ದುಡ್ಡು ಖರ್ಚು ಮಾಡಿ ನಮ್ಮ ಊಟದಾಗಿರ್ಬೋದು, ಖರ್ಚುಗಳಾಗಿರ್ಬೋದು, ಪಟಾಕಿ ಸೆಲೆಬ್ರೇಷನ್ ಒಂಥರ ಹಬ್ಬ ಇದ್ದಂಗೆ. ಈ ಫಿಲಮ್ಗಳು ಬಂದ್ರೆ ಅವ್ರ ಹಬ್ಬ. ದರ್ಶನ್ ಅಂದ್ರೆ ಅವ್ರಿಗೆ ಒಂದು ಪ್ರಾಣ. ಅದಕ್ಕೋಸ್ಕರ ಎಲ್ಲಾರ ಫ್ರೆಂಡ್ಸ್ಗಳಿಗಾಗ್ಲಿ ಟಿಕೆಟ್ ಫುಲ್ ಹೌಸ್ಫುಲ್ ಆಗಿತ್ತು. ಫುಲ್ ಟಿಕೆಟ್ ಈ ಮನುಷ್ಯನ ತಗೊಂಡು ಫುಲ್ ಎಲ್ಲ ಫುಲ್ ಸೂರಜ್ ಯಾದವ್ ಅವರು ಫುಲ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ವೇಟ್ ಮಾಡ್ತಾ ಇದ್ದಾರೆ. ಫ್ಯಾನ್ಸ್ ಹೊರಗಡೆ ಬಂದಿರೋ ಫ್ಯಾನ್ಸ್ ಏನಾದ್ರು ಹೇಳಿದ್ರ ಅಥವಾ ಅವ್ರು ಎಷ್ಟು ಕ್ಯೂರಿಯಾಸಿಟಿ ಕುತೂಹಲದಿಂದ ಕಾಯ್ತಾರೆ, ಅವ್ರನ್ನೇ ಮಾತಾಡ್ತಾರಲ್ಲ. ಮೇಡಮ್ ನಮಸ್ತೆ. ಅಕ್ಷತಾ, ಎಲ್ಲಿಂದ ಬಂದಿರಾ? ನಾಗರಬಾವಿ. ಇವಾಗ ಡೆವಿಲ್ ರಿಲೀಸ್ ಆಗಿದೆ, ಫುಲ್ ಹಿಟ್ಸ್. ಯಾಕೆಂತಂದ್ರೆ ಫ್ಯಾನ್ಸ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಇದೊಂಥರ ಮೇನ್ ಸಿನಿಮಾ. ಇಯರ್ ಎಂಡ್ ಅಲ್ಲಿ ರಿಲೀಸ್ ಆಗಿದೆ. ಸೊ ಎಷ್ಟು ಕುತೂಹಲದಿಂದ? ತುಂಬಾ ಕುತೂಹಲ ಇದೆ. ಎಲ್ಲಾರು ಡ್ಯುಯಲ್ ರೋಲ್ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ತುಂಬಾ ಸಕ್ಕತ್ತಾಗಿದೆ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಇವಾಗ. ಫ್ಯಾನ್ಸ್ ಫಸ್ಟ್ ನೋಡಿ ಹೊರಗಡೆ ಬಂದ್ರು. ಸೊ ಅವ್ರೇನಾದ್ರು ಅವ್ರ ರಿಯಾಕ್ಷನ್ ಯಾವ ತರ ಇತ್ತು, ನೀವೇನಾದ್ರು ಕೇಳಿದ್ರ ಏನ್ ಯಾವ ತರ ಇದೆ ಅಂತ? ಇಲ್ಲ, ಯಾರನ್ನೂ ಕೇಳಿಲ್ಲ. ನಾವೇ ನೋಡಿ ನಾವೇ ಅದನ್ನ ನೋಡ್ಬೇಕು ಅಂತ ಯಾರನ್ನೂ ಕೇಳಿಲ್ಲ. ಏನಕ್ಕೆ ಒಬ್ಬ ಹೀರೋನ ಫ್ಯಾನ್ ಆಗ್ಬೇಕಂತ ಏನಾದ್ರು ಪರ್ಟಿಕ್ಯುಲರ್ ಒಂದು ಇದಿರುತ್ತಲ್ಲ. ಸೊ ನಿಮ್ಗೆ ಅವ್ರ ಕಡೆಯಿಂದ ಏನ್ ಇಷ್ಟ ಆಯ್ತು? ಅವ್ರ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಅವ್ರ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದಿರ್ಬೋದು, ಅವ್ರ ಆಕ್ಟಿಂಗು. ಇನ್ನೊಂದು ಏನಂತಂದ್ರೆ, ಇವಾಗ ಡೆವಿಲ್ ರಿಲೀಸ್ ಆಗ್ತಿದೆ ಡಿಸೆಂಬರ್ ತಿಂಗಳಲ್ಲಿ. ಜೊತೆ ಇನ್ನು ಸ್ಟಾರ್ ಗಳ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಸೊ ಅವ್ರಿಂದ ಏನಾದ್ರು ಡೆವಿಲ್ ಹೊಡ್ತಾ ಆಗುತ್ತಾ ಅಥವಾ ಇವರಿಂದ ಏನಾದ್ರು ಅವರಿಗೆ ಹೊಡ್ತಾ ಬೀಳುತ್ತಾ? ಮೇ ಬಿ ನಮ್ಮಿಂದ ಅವ್ರಿಗೆ ಹೊಡ್ತಾ ಬೀಳ್ಬೋದು, ಅವರಿಂದ ಡೆವಿಲ್ ಫಿಲಮ್ಗೆ ಯಾವ್ದು ಹೊಡ್ತಾ ಬೀಳಲ್ಲ. ಸೊ ರೆಕಾರ್ಡ್ ಎಲ್ಲ ಬ್ರೇಕ್ ಮಾಡ್ತಾರೆ ಅಂತ ಒಂದು ಹಾಕಿದೆ. ಸೊ ಡೆವಿಲ್ ಅವರು ಬ್ರೇಕ್ ಮಾಡುತ್ತಾ ಎಲ್ಲ ಇಂಡಸ್ಟ್ರಿ ರೆಕಾರ್ಡ್ ಸೆಟ್ ಮಾಡಿರ್ತಾರೆ, ಆ ರೆಕಾರ್ಡ್ ಅನ್ನು ಬ್ರೇಕ್ ಮಾಡುತ್ತಾರೆ. ಮೇ ಬಿ ಆಲ್ರೆಡಿ ರೆಕಾರ್ಡ್ ಬ್ರೇಕ್ ಆಗಿದೆ. ಇನ್ನು ಫಿಲಂ ರಿಲೀಸ್ ಆಗಕ್ಕೂ ಮುಂಚೆನೆ ರೆಕಾರ್ಡ್ ಬ್ರೇಕ್ ಆಗಿದೆ, ಇನ್ಮೇಲೂ ಆಗತ್ತೆ. ಈಗ ಅಷ್ಟೇ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದ್ರೂನು ಫ್ಯಾನ್ಸ್ಗೋಸ್ಕರ ಮತ್ತೆ ಪ್ರೊಡ್ಯೂಸರ್ಸ್ಗೋಸ್ಕರ ಅಷ್ಟು ಅವರು ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಸರ್. ಫ್ಯಾನ್ ಆಗಿ ನಿಮ್ಮನ್ನು ಕೇಳ್ತಾ ಇಲ್ಲ, ನೀವು ಫ್ಯಾನ್ ಆಗಿರೋದು. ಸೊ ದರ್ಶನ್ ಅವ್ರು ಈ ತರ ಮಾಡ್ಕೊಂಡು ಏನಾದ್ರು ನಿಮ್ಗೆ ಅನ್ಸುತ್ತೆ, ಅವ್ರು ಡೈಲಿ ಹೋಗೋದು ನಿಜ ನಾವು ಮಾಡಿರೋದು ಅನ್ಸುತ್ತೆ ನಿಮ್ಗೆ? ಸರ್, ಅದು ಬೇರೆಯವ್ರು ಮಾಡಿರೋದ್ರಿಂದ ಅವ್ರಿಗೂ ಅದು ಎಫೆಕ್ಟ್ ಆಗ್ತಿದೆ. ನೀವು ಅದೊಂದು ರೀಸನ್ ಇಟ್ಕೊಂಡು ಇಷ್ಟೊಂದು ಅವ್ರ ಬಗ್ಗೆ ಪೋರ್ಟ್ರೇ ಮಾಡೋದ್ಕಿಂತ ಅವ್ರು ಬೇರೆ ಸಹಾಯ ಮಾಡಿರೋದಾಗ್ಲಿ, ಇಲ್ಲ ಬೇರೆ ತರ ಅವ್ರ ಏನೇನ್ ಸೇವೆ ಮಾಡಿದ್ದಾರೆ ಅವನು ಲೆಕ್ಕ ತಗೋಬೇಕು. ಈ ತರ ಎಷ್ಟೋ ಜನ ಮಾಡಿದ್ದಾರೆ. ಇವತ್ತು ಅವರೆಲ್ಲ ರಾಜಾರೋಷ ಹೊರಗಡೆ ಓಡಾಡ್ತಿದ್ದಾರೆ. ಬಟ್ ಇವ್ರನ್ನ ಮಾತ್ರ ಎಲ್ಲಾರು ಹೈಲೈಟ್ ಮಾಡ್ಕೊಂಡು ಜೈಲ್ಗೆ ಹಾಕಿರೋದಾಗ್ಲಿ, ಇಲ್ಲ ರಿಲೀಸ್ಗಾಗ್ಲಿ ಪ್ರಾಬ್ಲಮ್ ಮಾಡ್ತಿರೋದು ಅದು ಎಲ್ಲಾ ಫ್ಯಾನ್ಸ್ಗೂ ಬೇಜಾರಾಗ್ತಿದೆ. ಬಟ್ ಯಾರು ಮಾಡದೇ ಇರೋ ತಪ್ಪೇನಾಗಿಲ್ಲ. ಬಟ್ ಅವ್ರ ಕಡೆಯಿಂದ ಅವರೇ ಪರೋಕ್ಷವಾಗಿ ಮಾಡಿಲ್ಲ ಅದನ್ನ. ಬಟ್ ಅವ್ರು ಹೋಗಿ ಬಂದಿದೆ, ಒಂದ್ ದೊಡ್ಡ ಹೈಲೈಟ್ ಆಗಿರೋದ್ರಿಂದ ಮಾಡ್ತಿದ್ದಾರೆ. ಬಟ್ ಆದಷ್ಟು ಬೇಗ ಹೊರಗೆ ಬರ್ತಾರೆ. ಎಲ್ರು ಡೆವಿಲ್ ಸಿನಿಮಾ ನೋಡಕ್ಕೆ ಎಷ್ಟು ಗಂಟೆ ಬಂದಿದ್ದೀರಾ? ಬ್ರೋ ನಾವು 4:30ಗೆ ಇದ್ದಿ. ಬಟ್ ನಾವು ಪ್ರಸನ್ನ ಹತ್ರ ಹೋಗಿ ಸೆಲೆಬ್ರೇಷನ್ ಮಾಡಿ, ನರ್ತಕಿ ಹತ್ರ ಹೋಗಿ ಅಲ್ಲೂ ಕೂಡ ಎಲ್ಲ ನೋಡ್ಕೊಂಡು ಮತ್ತೆ ಊಟ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಇವಾಗ ನೋಡಕ್ ಬಂದಿದ್ವಿ. ಇವಾಗ ನೋಡಿದ್ದೀರಾ ಒಂದ್ ಶೋ ಆಲ್ರೆಡಿ? ಇಲ್ಲ ಶೋ ನೋಡಿಲ್ಲ. ಬಟ್ ನಾವು 3 ಶೋ ಕಂಟಿನ್ಯೂಸ್ ಬುಕ್ ಮಾಡಿದೀವಿ. ಒಂದೇ ಸತಿ 3 ಶೋ ನೋಡ್ತೀವಿ ನಾವು ಒಂದೇ ದಿನ ಪೂರ್ತಿ. ಸೊ ಇವತ್ತು ಫುಲ್ ಹಂಗಿದ್ರೆ ಮೂವಿ.
ಸೊ ನಿಮ್ಗೆ ಏನ್ ಅನ್ಸುತ್ತೆ ಬ್ರೋ, ಹೇಗಿರ್ಬೋದು ಅನ್ಸುತ್ತೆ ಸಿನಿಮಾ? ಸೊ ನಮಗೆಲ್ಲ ಟ್ರೈಲರ್ ಅದೆಲ್ಲ ನೋಡಿದ್ಮೇಲೆ ಏನೋ ಪೊಲಿಟಿಕಲ್ ಡ್ರಾಮಾ ಇರ್ಬೋದು ಅನ್ಸುತ್ತೆ. Okay. ರಿಯಾಲಿಟಿ ಏನ್ ನಡೀತಿದೆ ಈಗಿನ ಪೊಲಿಟಿಕಲ್ ಡ್ರಾಮಾದಲ್ಲಿ ಮೇ ಬಿ ಲೈಕ್ ಫಿಲಂ ಇಂಡಸ್ಟ್ರಿ ಎಲ್ಲ ಕ್ಯಾಮರಾಸ್ ಅದೆಲ್ಲ ಇರೋದ್ರಿಂದ ಏನೋ ಫಿಲಂ ಇಂಡಸ್ಟ್ರಿಲಿ ಏನ್ ಪೊಲಿಟಿಕಲ್ ಡ್ರಾಮಾ ನಡೆಯುತ್ತೆ ಅದೇನಾದ್ರೂ ತೋರ್ಸಕ್ ಹೊರಟಿದ್ದಾರೆ ಅಂತ ಅನಿಸಿಕೆ ಇದೆ. ನಾವು ನೋಡ್ಬೇಕು ಇನ್ನ ಏನಾಗುತ್ತೆ ಅಂತ. ಸೊ ಇನ್ನೊಂದೇನಂದ್ರೆ ದರ್ಶನ್ ಅವರು ಇವಾಗ ಆಲ್ರೆಡಿ ಒಳಗಡೆ ಇದ್ದಾರೆ ಜೈಲಲ್ಲಿ. ಹೌದು. ಸೊ ಒಂದಿಷ್ಟು ಜನ ಹೇಳ್ತಿದ್ದಾರೆ ಪ್ರಮೋಷನ್ ಬೇರೆ ಸೆಲೆಬ್ರಿಟೀಸ್ ಮಾಡ್ತಿಲ್ಲ, ಸೊ ಏನೋ ಮೂವಿ ರಿಲೀಸ್ ಆಗಿದೆ ನೋಡಿ ಅಂತ ಹೇಳ್ತಿಲ್ಲ ಅಂತ ಅಂತಿದ್ದಾರೆ. ಸೊ ನೀವೇನ್ ಹೇಳ್ತೀರಾ? ದರ್ಶನ್ ಹೇಳೋದೇ ಅವಶ್ಯಕತೆನೇ ಇಲ್ಲ ಅದು ಹೇಳಕ್ಕೆ. ಹೇಳೋದೇ ಬೇಕಾಗಿಲ್ಲ. ಇವಾಗ ಅವ್ರ movie release ಅಂತ ಗೊತ್ತಾದ್ರೆ ಕ್ರಾಂತಿಯಿಂದ ನಾವು ಬರೀ ಟ್ರೈಲರ್ ನೋಡ್ಕೊಂಡ್ ಬಂದವ್ರು. ಯಾವ್ದೋ ಪ್ರಮೋಷನ್ ಏನ್ ಕ್ರಾಂತಿ ಆಗಿರ್ಬೋದು, ಕಟೇರ್ ಆಗಿರ್ಬೋದು, ಇವಾಗ ಡೆವಿಲ್ ಆಗಿರ್ಬೋದು. ಸೊ ನಾವು ಅಲ್ಲಿಂದ ನೋಡ್ಕೊಂಡ್ ಬರ್ತಾ ಇದೀವಲ್ಲ, ಅಲ್ಲಿಂದ ಯಾವ ಮೂವೀಸ್ಗೂ ಅವ್ರು ಜಾಸ್ತಿ ಪ್ರಮೋಷನ್ಸ್ ಮಾಡ್ತಿಲ್ಲ. ಈವನ್ ಯಾವಾಗ ಗಜ ಆ ಟೈಮಲ್ಲಿ ಪ್ರಮೋಷನ್ಸ್ ಮಾಡೋರು, ಅವಾಗ ಸೆಲೆಬ್ರಿಟೀಸ್ ಇನ್ನ ಗ್ರೋ ಅಂದ್ರೆ ಅವಾಗ ಇವಾಗ ಗ್ರೋಡ್ ಅಂದ್ರೆ ಬೇಕಾಗಿಲ್ಲ ಅವ್ರಿಗೆ. ಅದು ಏನದು ಅಡ್ವರ್ಟೈಸ್ಮೆಂಟ್ ಆಗ್ಲಿ ಪ್ರಮೋಷನ್ಸ್ ಆಗ್ಲಿ ಬೇಕಾಗಿಲ್ಲ. ನಿಮ್ ಪ್ರಕಾರ ದರ್ಶನ್ ಫಿಲ್ಮ್ಸ್ ಗೆ ಪ್ರಮೋಷನ್ ಬೇಕಾಗಿಲ್ಲ, ಜನ ಬಂದು ಪ್ರಮೋಷನ್ ಬೇಕಾಗಿಲ್ಲ. ಈವನ್ ಬರೀ ರಿಸಲ್ಟ್ ಇದು ಟೈಟಲ್ ರಿಲೀಸ್ ಮಾಡಿ ಆ ಡೇಟ್ ಹೇಳಿದ್ರೆ ಸಾಕು, ಅವತ್ತಿನ ಅಲ್ಲೇ ಅವತ್ತೇ ಹಬ್ಬ. ಓಕೆ ಬ್ರೋ, ಹಿಂಗೆ ಕನ್ನಡ ಸಿನಿಮಾ ನೋಡ್ತೀರಿ, ಯಾವ್ದೇ ಕನ್ನಡ ಸಿನಿಮಾ ಆಗ್ಲಿ ಸಪೋರ್ಟ್ ಮಾಡಿ ನೋಡಿ. ಸೊ ನಮ್ ಕನ್ನಡ ಇಂಡಸ್ಟ್ರಿನೂ ಮೇಲ್ ಹೋಗ್ಬೇಕು. ಜೈಟಿ ಬಾಸ್, ಯಾರು ಏನೇ ಹೇಳ್ಬೋದು, ಆನೆ ನಡೆದಿದ್ದೆ ದಾರಿ, ತಾಕತ್ತಿದ್ರೆ ಕಟ್ಟಾಕಿ ಅಷ್ಟೇ. ರೇಡಿಯೋ ಸಿಟಿಯಿಂದ ಮಾತಾಡ್ತಾ ಇದೀನಿ. ನಮ್ಮ ಪ್ರೀತಿಯ ಕ್ಯೂಟ್ ಅಕ್ಕ ತಂಗಿರು, ಅಣ್ಣ ತಂದಿರು ಕೂಡ ಇಲ್ಲಿ ವೀರೇಶ್ ಶೆಟ್ ಅಂತ ನಮ್ಮ ತಮ್ದಿರೋ, ಅಣ್ಣ ತಂದಿರೋ, ಅಕ್ಕ ತಂಗಿರು ಎಲ್ಲರೂ ಕೂಡ ನಮ್ಮ ಬಾಸ್ತು ಮೂವಿ ರಿಲೀಸ್ ಆಗಿದೆ. ಸೋಮ ದೇವ್ರು ಒಳ್ಳೇದ್ ಮಾಡ್ಲಿ. ಚಾಮುಂಡೇಶ್ವರಿ ತಾಯಿ ಮುಂದಿನ ದಿನಗಳಲ್ಲಿ ನಮ್ ಬಾಸ್ ಬಂದ್ರೆ 100 ಕಾಯಿ ಹೊಡಿತೀನಿ ಅಂತ ಅರ್ಕೆ ಮಾಡ್ಕೊಂಡಿದೀನಿ. ನಮ್ಮ ಅಕ್ಕೆ, ನಮ್ ಬಾಸು, ನಮ್ಮ ಅಣ್ಣ ತಂದಿರು, ಅಕ್ಕ ತಂಗಿರ್ಗೆ ಎಲ್ಲರಿಗೂ ಧನ್ಯವಾದಗಳು. ಚಿನ್ನ ಆದಷ್ಟು ಬೇಗ ಒಂದು ಡೈಲಾಗ್ ಕೊಡಿದ್ ನೋಡಿ. ಕನ್ನಡ ತಾಯಿ ಹೆಣ್ಮಕ್ಳಿಗೆ, ಕನ್ನಡ ತಾಯಿ ಗಂಡು ಮಕ್ಳಿಗೆ ಚಿನ್ನ ಬೆಲೆ ಕೊಡ್ಲೇಬೇಕು. ಚಿನ್ನ ಜಾಗ ಯಾವ್ದೇ ಇರ್ಲಿ, ಗಲ್ಲಿ ಎಲ್ಲೇ ಇರ್ಲಿ, ಈ ಅಭಿಮಾನ, ಪ್ರೀತಿ ಅಭಿಮಾನ, ನನ್ನ ಪ್ರೀತಿಯ ಕ್ಯೂಟ್ ಸೆಲೆಬ್ರಿಟಿಗಳು, ನನ್ನ ಅಣ್ಣ ತಮ್ಮಿಗಳು, ಅಕ್ಕ ತಂಗಿಗಳು, ಇಡೀ ಇಂಡಿಯಾ ಅಲ್ಲ, ಇಡೀ ಇಂಡಿಯಾನೇ ವೀರೇಶ್ ಶೆಟ್ ಅಂತ ಇರ್ಬೇಕು. ಏನಂದ್ರೆ ಚಿನ್ನ ಆದಷ್ಟು ಬೇಗ ಬರ್ತೀನಿ. ಚಿನ್ನ ಕನ್ನಡ ತಾಯಿ ಹೆಣ್ಮಕ್ಳಿಗೆ, ಕನ್ನಡ ತಾಯಿ ಗಂಡು ಮಕ್ಳಿಗೆ ಬೆಲೆ ಕೊಡ್ಲೇಬೇಕು. ಚಿನ್ನ ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರು ಗಾಳಿ ಬೀಸುತ್ತೆ. ಈ ರವಿ ಡಿ ಬಾಸ್ ಬಂದ್ರೆ ಸುಂಡ್ರು ಗಾಳಿ ಬಿರುಗಾಳಿ ಆರೋಗ್ಬಿಡುತ್ತೆ.